ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ರಿಟೈರ್ಮೆಂಟಿಗೆ ಹತ್ತಿರ ಇರುವಂತಹ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಈ ದಿನ ಪೆನ್ಷನ್ ಬೆನಿಫಿಟ್ಸ್ ಬಗ್ಗೆ, ಪಿಂಚಣಿ ಸೌಲಭ್ಯಗಳ ಬಗ್ಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಸರ್ಕಾರಿ ನೌಕರರು ರಿಟೈರ್ಡ್ ಆದ ತಕ್ಷಣ ನಿಮಗೆ ಪಿಂಚಣಿ ಸೌಲಭ್ಯಗಳನ್ನು ಸಿಗುವಂತಹ ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. ಸರ್ಕಾರ ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯಲ್ಲಿ ಯಾವೆಲ್ಲ ಅಂಶಗಳಿದೆ, ಇದರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರತಿಯೊಬ್ಬರು ರಿಟೈರ್ಡ್ ಆಗಲೇಬೇಕು. ರಿಟೈರ್ಡ್ ಆದ ತಕ್ಷಣ ನಮಗೆ ಪೆನ್ಷನ್ ಬೆನಿಫಿಟ್ಸ್ಗಳು, ಪೆನ್ಷನ್ ಸಿಗುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕೋಸ್ಕರ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತಹ ಒಂದು ವಿಶೇಷ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಸುತ್ತೋಲೆಯಲ್ಲಿ ಏನಿದೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು, ನೌಕರರ ಸೇವಾ ವಿವರಗಳನ್ನು HRMS ತಂತ್ರಾಂಶ, ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ESRನಲ್ಲೇ ಅನುಷ್ಠಾನಗೊಳಿಸುವ ಬಗ್ಗೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯ ಪ್ರಕಾರ ಎಲ್ಲ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ವಿಶೇಷವಾದ ಸುತ್ತೋಲೆ ಅಂತಲೇ ಹೇಳ್ಬೋದು. ಸರ್ಕಾರಿ ಆದೇಶಗಳ ಸುತ್ತೋಲೆ ಹಾಗೂ ನಿರ್ದೇಶದ ಅನ್ವಯ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಡ್ಯೂಟಿ ಮಾಡ್ತಾಯಿದ್ದೀರಿ ಅಂದರೆ 1/4/2021ಕ್ಕಿಂತ ಮೊದಲು ಅಥವಾ ನಂತರ ಏನು ರಿಕ್ರೂಟ್ಮೆಂಟ್ ಆದಂಥ ಎಲ್ಲ ಸರ್ಕಾರಿ ಅಧಿಕಾರಿ ಹಾಗೂ ನೌಕರರ ಸರ್ವಿಸ್ ಬುಕ್ಕನ್ನು HRMS 2 ತಂತ್ರಾಂಶದ ಅಂಗವಾಗಿರುವಂತಹ ವಿದ್ಯುನ್ಮಾನ ಸೇವಾ ವಹಿ ಅಂದರೆ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ESRನಲ್ಲೇ ಕಡ್ಡಾಯವಾಗಿ ದಾಖಲಿಸಿ ನಿರ್ವಹಣೆಯನ್ನು ಮಾಡಬೇಕು. ಈ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಪ್ರಧಾನ ಲೆಕ್ಕಪಾಲಕರು CAG ಮಾರ್ಗಸೂಚಿಯಂತೆ ಪಿಂಚಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕಾಗದರಹಿತ ಹಾಗೂ ಅಂತ್ಯದಿಂದ ಅಂತ್ಯಕ್ಕೆ ಎಂಡ್ ಟು ಎಂಡ್ ಡಿಜಿಟಲೀಕರಣವನ್ನು ಮಾಡುವ ಉದ್ದೇಶಕ್ಕಾಗಿ ಪಿಂಚಣಿ ಪ್ರಕರಣಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಪ್ರಕ್ರಿಯೆಗೊಳಿಸುವ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಜಾರಿಗೆ ತರಬೇಕು ಅಂತ ಹೇಳಿದೆ. ಸ್ನೇಹಿತರೆ, ಇದು ತುಂಬ ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾವುದೇ ಒಬ್ಬ ಸರ್ಕಾರಿ ನೌಕರ ರಿಟೈರ್ಡ್ ಆದ ತಕ್ಷಣ 1 ತಿಂಗಳಿಗೆ ನಮಗೆ ಪಿಂಚಣಿ ಸಿಗೋವಂಥ ವ್ಯವಸ್ಥೆಯನ್ನು ಕೊಡಬೇಕು. ನಾವು ರಿಟೈರ್ಡ್ ಆಗೋಕ್ಕಿಂತ 6 ತಿಂಗಳು ಮುಂಚೆ ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡ್ಕೊತೀವಿ. 3 ತಿಂಗಳು ಮುಂಚೆ AG ಆಫೀಸಿಗೆ ಕಳಿಸ್ಕೊಡ್ತೀವಿ. ಅದು ಕಾಗದದಲ್ಲಿ ಅಂದರೆ ಭೌತಿಕವಾಗಿ ರೆಡಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಅದನ್ನು ಅಂಗೀಕಾರ ಮಾಡ್ಕೊಂಡು ಬರೋರೊಳಗೆ ರಿಟೈರ್ಡ್ ಆಗಿ 6 ತಿಂಗಳು, ವರ್ಷ, ಕೆಲವರಿಗೆ 2 ವರ್ಷ, 3 ವರ್ಷ ಆದರೂ ಕೂಡ ಪೆನ್ಷನನ್ನು ಫಿಕ್ಸ್ ಆಗಲ್ಲ. ಸರ್ವಿಸಲ್ಲಿದ್ದಾಗ ಹೇಗೋ ತಿಂಗಳ ಸಂಬಳಗಳು ಬರ್ತಾ ಇರುತ್ತೆ, ಆ ಸಂಬಳಗಳಲ್ಲಿ ಜೀವನವನ್ನು ಮಾಡ್ತಾ ಇರ್ತೀವಿ. ರಿಟೈರ್ಡ್ ಆದ ನಂತರ ಇತ್ಲಾಗೆ ಸಂಬಳನೂ ಇಲ್ಲ, ಇತ್ಲಾಗೆ ಪಿಂಚಣಿನೂ ಇಲ್ಲ ಅಂತ ಆದಾಗ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರ ತಂದಿರುವಂಥ ಈ ಹೊಸ ಯೋಜನೆ ಪ್ರಕಾರ ಸಂಪೂರ್ಣವಾಗಿ ಡಿಜಿಟಲ್ ಆನ್ಲೈನ್ ಮೂಲಕವೇ ಮಾಡಬೇಕು. ಯಾವುದೇ ಕಾಗದ ಪತ್ರದ ವ್ಯವಹಾರಗಳು ಇರೋದಿಲ್ಲ ಅನ್ನೋದಾದರೆ ನಾವು ರಿಟೈರ್ಡ್ ಆಗಿ ನೆಕ್ಸ್ಟ್ ಮಂತಿಂದಲೇ ನಮಗೆ ಪೆನ್ಷನ್ ಸಿಗುವಂಥ ಅವಕಾಶಗಳು ತುಂಬ ಇದೆ. ಹಾಗಾಗಿ ಇದೊಂದು ಉತ್ತಮವಾದ ಸುತ್ತೋಲೆ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರರಿಗೂ ಕೂಡ ತುಂಬ ಉಪಯೋಗ ಆಗತ್ತೆ. ನಮ್ಮ ಸರ್ವಿಸ್ ಬುಕ್ಕನ್ನು ಪ್ರತಿ ವರ್ಷ ಒಂದು ಸಲ ನಮಗೆ ತೋರಿಸ್ಬೇಕು, ಅದರಲ್ಲಿ ನಮ್ಮ ಸಹಿ ಪಡಿಬೇಕು ಅಂತ ಹೇಳಿ ಸರ್ಕಾರಿ ಆದೇಶ ಇದ್ದರೂ ಕೂಡ ಯಾವುದೇ ಇಲಾಖೆಗಳು ಕೂಡ ಪ್ರತಿ ವರ್ಷ ಸರ್ಕಾರಿ ನೌಕರರ ಸೇವಾ ಪುಸ್ತಕವನ್ನು ನೋಡೋಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಸರ್ವಿಸ್ ಬುಕ್ಕಲ್ಲಿ ಏನೇನು ಬರೆದಿರ್ತಾರೆ, ಏನು ಮಾಡಿರ್ತಾರೆ, ನಮ್ಮದು ಪ್ರತಿಕೂಲ ಶರ ಏನಾದರೂ ಇರುತ್ತಾ ಏನು ಅನ್ನೋದ್ರ ಬಗ್ಗೆನೂ ಗೊತ್ತಿರಲ್ಲ. ಈಗ ಡಿಜಿಟಲ್ ಮಾಡ್ತಾ ಇರೋದ್ರಿಂದ ERS ಡಿಜಿಟಲ್ ಆಗೋದ್ರಿಂದ ನಮಗೆ ತುಂಬ ಉಪಯೋಗ ಆಗತ್ತೆ. ನಮ್ಮ ಸರ್ವಿಸ್ ಬುಕ್ಕಲ್ಲಿ ನಮ್ಮ
ರಜೆಗಳಿರ್ಬೋದು, ನಮ್ಮ ಸರ್ವಿಸ್ ಇಂಕ್ರಿಮೆಂಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಡಿಜಿಟಲ್ ಆಗಿ ಆನ್ಲೈನ್ ಮೂಲಕ ನೋಡ್ಕೊಳ್ಳೋಕ್ಕೆ ಉಪಯೋಗ ಆಗತ್ತೆ. ಖಜಾನೆ 2 ತಂತ್ರಾಂಶದ ಮೂಲಕ ರಾಜ್ಯದ ಎಲ್ಲ ಹಣ ಸೆಳೆಯುವ ಹಾಗೂ ಬಟವಣೆ ಅಧಿಕಾರಿ DDOಗಳು ತಮ್ಮ ಅಧೀನದಲ್ಲಿರುವಂತಹ ನಿವೃತ್ತಿ ವೇತನ, ಸ್ವಯಂ ನಿವೃತ್ತಿ ಹೊಂದುವಂತಹ ಸರ್ಕಾರಿ ನೌಕರರ ಪಿಂಚಣಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ದಾಖಲಿಸಬೇಕು. ಮಂಜೂರಾತಿ ಮಾಡಿ ನಿಯಮಾನುಸಾರ ಫಾರಂ ನಂಬರ್ 7 ಮಹಾಲೆಕ್ಕಪಾಲಕರಿಗೆ ಸಲ್ಲಿಸುವ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ತಿಳಿಸಿದೆ. ಅದೇ ರೀತಿ ಸಂಗ್ರಹಿಸಲಾದ ಡಿಜಿಟಲ್ ಮಾಹಿತಿಯನ್ನು ಮಹಾಲೆಕ್ಕಪಾಲಕರ ಕಚೇರಿಯ ತಂತ್ರಾಂಶದಲ್ಲಿ ಅಳವಡಿಸಿಕೊಂಡು ಎಲೆಕ್ಟ್ರಾನಿಕ್ ಪೆನ್ಷನ್ ಪಾವತಿ ಯೋಜನೆ EPPOವನ್ನು ಸೃಷ್ಟಿಸಬೇಕು. ತದನಂತರ ಅದನ್ನು ಖಜಾನೆ 2 ಹಾಗೂ ಬ್ಯಾಂಕ್ಗಳಿಗೆ ಕೇಂದ್ರೀಕೃತ ಪಿಂಚಣಿ ಸಂಸ್ಕರಣಾ ಕೇಂದ್ರ ಸೆಂಟ್ರಲೈಸ್ಡ್ ಪೆನ್ಷನ್ ಪ್ರೊಸೆಸಿಂಗ್ ಸೆಂಟರ್ CPPCಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾಡಬೇಕು ಅಂತ ಹೇಳಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ದಿನಾಂಕ 1/4/2026 ಮಹಾಲೆಕ್ಕಪಾಲಕರ ಕಚೇರಿಯು ನಿವೃತ್ತಿ ವೇತನ ಅಥವಾ ಸ್ವಯಂ ನಿವೃತ್ತಿಗೆ ಸಂಬಂಧಿಸಿದಂಥ ಎಲ್ಲ ಪಿಂಚಣಿ ಪ್ರಕರಣಗಳನ್ನು ನೇರವಾಗಿ ಡೈರೆಕ್ಟಾಗಿ ಸ್ವೀಕರಿಸೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದೆ. ಆಯಾ DDOರವರು ಇನ್ನು ಮುಂದೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ತಿಳಿಸಿದೆ. ಫಾರಂ ನಂಬರ್ 7 ಇತರೆ ಪಿಂಚಣಿಗೆ ಸಂಬಂಧಿಸಿದಂಥ ಎಲ್ಲ ರೆಕಾರ್ಡ್ಸ್ಗಳನ್ನು HRMS 2 ತಂತ್ರಾಂಶದ ಮೂಲಕವೇ ಆಟೋಮೆಟಿಕ್ಕಾಗಿ ಸೃಷ್ಟಿಸಬೇಕು. ಆದ್ದರಿಂದ ನೌಕರರ ಸೇವಾ ವಿವರಗಳನ್ನು ERSSನಲ್ಲಿ ಸಂಪೂರ್ಣವಾಗಿ ನಿಖರವಾಗಿ ಕಾಲಮಿತಿಯೊಳಗೆ ಅಪ್ಡೇಟನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದೆ. ಈ ಮಧ್ಯೆ ESR ದತ್ತಾಂಶವು HRMS 2 ತಂತ್ರಾಂಶದಲ್ಲಿ ಪೂರ್ಣವಾಗಿ ಲಭ್ಯವಿರದಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿ ಹಾಗೂ ನೌಕರರ ವರ್ಗಾವಣೆ, ಪ್ರಮೋಷನ್, ಹಿಂಬಡ್ತಿ, ನಿಯೋಜನೆ, ಇತರೆ ಸೇವೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು HRMS 2ನಲ್ಲೇ ಸೃಷ್ಟಿಸಲು ಸಾಧ್ಯವಾಗದೇ ಇದ್ದಾಗ HRMS 1 ತಂತ್ರಾಂಶದಲ್ಲಿ ಸೇವಾ ವಹಿಯನ್ನು HRMS 2ನ ESRಗೆ ವರ್ಗಾಯಿಸತಕ್ಕದ್ದು. ನಂತರ ವರ್ಗಾವಣೆ ಯಾವುದೇ ತಿದ್ದುಪಡಿಗಳಿಗೆ ಅವಕಾಶ ಇಲ್ಲ. HRMS 1ನಲ್ಲಿ ಬೇಸಿಕ್ ಎಂಪ್ಲಾಯೀಸ್ ಡೀಟೇಲ್ಸನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುವುದು ಎಂಬ ಕಾರಣದಿಂದ ವರ್ಗಾವಣೆಗೆ ಮುನ್ನ ಸೇವಾ ಮಾಹಿತಿಯನ್ನು ಪರಿಶೀಲಿಸಿ ತಿದ್ದುಪಡಿ ಅಗತ್ಯ ಇದ್ದರೆ HRMS ನಿರ್ದೇಶನಾಲಯದ ಹಲವು ಸುತ್ತೋಲೆಗಳನ್ನು ಹೊರಡಿಸಿದೆ. ಯಾವ ರೀತಿ ತಿದ್ದುಪಡಿ ಮಾಡ್ಕೊಬೇಕು ಅಂತ ಆ ರೀತಿ ತಿದ್ದುಪಡಿ ಮಾಡ್ಕೊಬೇಕು ಅಂತ ಹೇಳಿ ತಿಳಿಸಿದೆ. ಏಪ್ರಿಲ್ 2021 ನಂತರ ಯಾರ್ಯಾರು ರಿಕ್ರೂಟ್ಮೆಂಟ್ ಆಗ್ತಾರೆ, ಹೊಸದಾಗಿ ಸೇವೆಗೆ ಸೇರಿಸ್ತಾರೆ, ಅವರ ಸೇವಾ ವಹಿಯನ್ನು ERS ಮೂಲಕವೇ ನಿರ್ವಹಿಸಬೇಕು. ಮುಂದಿನ 1 ವರ್ಷದೊಳಗೆ ರಿಟೈರ್ಡ್ ಆಗುವಂಥ ಎಲ್ಲ ನೌಕರರು ERS ಮಾಹಿತಿಯನ್ನು ತಕ್ಷಣವೇ ತಯಾರಿಸಿ ಪ್ರಕಟಿಸಬೇಕು ಅಂತ ಹೇಳಿ ತಿಳಿಸಿದೆ. ಇದು ತುಂಬ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು. ನೌಕರರ ಫಾರಂ ನಂಬರ್ 7 ಹಾಗೂ EPPO ತಯಾರಿಸಲು ಸಾಧ್ಯವಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಆದ್ದರಿಂದ ಸಂಪೂರ್ಣವಾಗಿ ಪ್ರಕ್ರಿಯೆಯನ್ನು ಈ ಕೆಳಕಂಡಂತೆ ಆದೇಶವನ್ನು ಸರ್ಕಾರ ನೀಡಿದೆ. ಏಪ್ರಿಲ್ 2021 ನಂತರ ಸರ್ವಿಸ್ಸಿಗೆ ಆ್ಯಡ್ ಆದವರು ERS ಮೂಲಕವೇ ಸಂಪೂರ್ಣಗೊಳ್ಳದಿದ್ದಲ್ಲಿ ಸಂಬಂಧಿಸಿದ ಫಾರಂ ನಂಬರ್ 7 ಹಾಗೂ EPPO ತಯಾರಿಸಲು ಸಾಧ್ಯವಾಗದ್ದರಿಂದ ಮುಂದಿನ 1 ವರ್ಷದೊಳಗೆ ನಿವೃತ್ತರಾಗುವಂಥ ಎಲ್ಲ ನೌಕರರ ERS ಮಾಹಿತಿಯನ್ನು ತಕ್ಷಣವೇ ತಯಾರಿಸಿ ಬೇಕು ಅಂತ ಹೇಳಿ ತಿಳಿಸಿದೆ. ನಿವೃತ್ತಿಯ ಅಂಚಿನಲ್ಲಿರುವಂಥ ನೌಕರರು ಎಲ್ಲ ಇಲಾಖೆಯಲ್ಲಿ ಮುಂದಿನ 1 ವರ್ಷ ಅಥವಾ ಪ್ರಸ್ತುತ ಆರ್ಥಿಕ ವರ್ಷದೊಳಗೆ ನಿವೃತ್ತಿ ಆಗ್ತಾ ಇರುವಂತಹ ಎಲ್ಲ ಸರ್ಕಾರಿ ನೌಕರರ ಸೇವಾ ಪುಸ್ತಕ ESR ಎಲೆಕ್ಟ್ರಾನಿಕ್ ಸರ್ವಿಸ್
ರಿಜಿಸ್ಟರನ್ನು ಸಂಪೂರ್ಣವಾಗಿ ಕಡ್ಡಾಯವಾಗಿ ತಯಾರಿಸಬೇಕು ಅಂತ ಹೇಳಿ ತಿಳಿಸಿದೆ. ಅದ್ರ ಜೊತೆಯಲ್ಲಿ HRMS2ನ ದತ್ತಾಂಶದ ಅವಶ್ಯಕತೆ ಇರುತ್ತೆ. ಎಲ್ಲ ಇಲಾಖೆಗಳು ಈಗಾಗಲೇ HRMS2 ತಂತ್ರಾಂಶದಲ್ಲಿ ಅಪ್ಡೇಟ್ ಆಗಿದೆ. ಭವಿಷ್ಯದಲ್ಲಿ HRMS1 ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ. ಹಾಗಾಗಿ HRMS1ರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೌಕರರ ಸೇವಾ ವಿವರವನ್ನು ERನಲ್ಲಿ ತುರ್ತಾಗಿ ಹಾಗೂ ಸಂಪೂರ್ಣವಾಗಿ ನವೀಕರಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಡಾಟಾಗಳನ್ನು ವರ್ಗಾವಣೆ ಮಾಡೋ ಸಮಯದಲ್ಲಿ ಏನಾದರೂ ತಿದ್ದುಪಡಿಗಳು ಇದ್ದರೆ ತಕ್ಷಣ ಈಗಲೇ ತಿದ್ದುಪಡಿಯನ್ನು ಮಾಡಿ HRMS2ಗೆ ವರ್ಗಾವಣೆ ಆದ ಮೇಲೆ ಯಾವುದೇ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಹೇಳಿ ತಿಳಿಸಿದೆ. DDO ದತ್ತಾಂಶಗಳನ್ನು ತಿದ್ದುಪಡಿ ಮಾಡುವ ಹಾಗೂ ನವೀಕರಿಸುವ ಸಂಬಂಧಿಸಿದ ಎಲ್ಲ ವಿನಂತಿಗಳನ್ನು ಮೊದಲ ಆದ್ಯತೆಯನ್ನು ಕೊಟ್ಟು ಫಸ್ಟ್ ಪ್ರಯಾರಿಟಿ ಕೊಟ್ಟು ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಪ್ರಧಾನ ಲೆಕ್ಕಪಾಲಕರು 9/1/2026 ಪತ್ರದಂತೆ 1/4/2026ರಿಂದ ಎಲ್ಲ ಪಿಂಚಣಿ ಪ್ರಸ್ತಾವನೆ ಪೆನ್ಷನ್ ಪ್ರಪೋಸಲ್ಗಳನ್ನು ಫಾರಂ ನಂಬರ್ 7ಗೆ ಸಂಬಂಧಿಸಿದ ಸೇವಾ ಮಾಹಿತಿಯೊಂದಿಗೆ ಕೇವಲ ಆನ್ಲೈನ್ ಮಾಧ್ಯಮದ ಮೂಲಕವೇ ಸಂಪೂರ್ಣವಾಗಿ ಸಿದ್ಧಪಡಿಸಿ ESR ಒಳಗೊಂಡ ಲಗತ್ತುಗಳನ್ನು ರವಾನಿಸಬೇಕು. ಆರ್ಥಿಕ ಇಲಾಖೆಯ ಆದೇಶದ ಪ್ರಕಾರ ಅಂತ ಹೇಳಿ ತಿಳಿಸಿದೆ. ಇನ್ನು ಮುಂದೆ ಎಲ್ಲ ಪಿಂಚಣಿಗಳು ರಿಟೈರ್ಡ್ ಆಗಿ 1 ವರ್ಷದ ಒಳಗೆ ಸಿಗುವಂಥ ಅವಕಾಶಗಳು ತುಂಬ ಇದೆ. ಇದನ್ನು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಸರ್ಕಾರಿ ನೌಕರರು ಅಧಿಕಾರಿಗಳ ಸರ್ವಿಸ್ ಬುಕ್ಕನ್ನು ಎಲೆಕ್ಟ್ರಾನಿಕ್ ಸರ್ವಿಸ್ ಬುಕ್ಕಾಗಿ ತಯಾರಿಸಬೇಕು ಅಂತ ಹೇಳಿ ತಿಳಿಸಿದೆ. ಈ ಕಾರ್ಯವನ್ನು ಮಾರ್ಚ್ 2026 ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಈ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಸತೀಶ್ BSB ಅವರು ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ತುಂಬ ಉಪಯೋಗ ಆಗುವಂತಹ, ಯಾವುದೇ ಸಮಸ್ಯೆ ಆಗದೇ ತಕ್ಷಣ ನಿಮ್ಮ ಕೆಲಸಗಳಾಗುವಂತಹ, ಪೆನ್ಷನ್ ಸಿಗುವಂತಹ ಒಂದು ಉತ್ತಮವಾದ ಜಡ್ಜ್ಮೆಂಟ್ ಅಂದರೆ ಸುತ್ತೋಲೆ ಅಂತಲೇ ಹೇಳ್ಬೋದು. ದಯವಿಟ್ಟು ಇದರ ಉಪಯೋಗವನ್ನು ಪ್ರತಿಯೊಬ್ಬರ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ